ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಳೆ ಮೀಸಲಾತಿ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ತೀವಿ ಅಂತಂದ್ಬಿಟ್ಟು ರಾಜ್ಯಪಾಲರಿಂದ ಏನು ಅಂಕಿತ ತಗೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ SC ST ಇಬ್ಬರನ್ನು ತುಳಿಯುವಂಥ ಒಂದು ಹುನ್ನಾರ. ಕಣ್ಣಿಗೆ ಮಣ್ಣೆರ್ಚಿದ್ರು ಅಂತಾರಲ್ಲ, ಆ ಥರ ಡೈರೆಕ್ಟಾಗಿ ಈ ಸಮುದಾಯಗಳಿಗೆ ಕಾಂಗ್ರೆಸ್ಸು ಅನ್ಯಾಯ ಮಾಡ್ತಾ ಇದೆ. 7% ಆಗಿ ಹೆಚ್ಚಿಗೆ ಮಾಡಿದಂಥ ಒಂದು ಮೀಸಲಾತಿಯನ್ನು 3%ಗೆ ಇಳಿಸೋಂಥ ಘನ ಕಾರ್ಯ ಮಾಡೋಕ್ಕೆ ಈ ಸರ್ಕಾರ ಬೇಕಿತ್ತಾ? ದಯವಿಟ್ಟು ST ಸಮುದಾಯ ಇದನ್ನು ಅರ್ಥ ಮಾಡ್ಕೋಬೇಕು. ST ಸಮುದಾಯ 15 ಕ್ಷೇತ್ರದ ಪ್ರತಿನಿಧಿಸೋವಂಥ MLAಗಳಲ್ಲಿ 14 ಜನ MLAಗಳು ಕಾಂಗ್ರೆಸ್ಸಿಂದನೇ ಗೆದ್ದಿದ್ದಾರೆ. ಇವರು ಸರ್ಕಾರಕ್ಕೆ ಒತ್ತಡ ಆಗ್ತಾ ಇಲ್ಲ. 3 MPಗಳು ಕಾಂಗ್ರೆಸ್ಸಿಂದನೇ ಗೆದ್ದಿದ್ದಾರೆ. ಇವರು ಕೇಂದ್ರ ಸರ್ಕಾರಕ್ಕೆ 9 ಶೆಡ್ಯೂಲ್ಗೆ ಸೇರಿಸಿ ಅಂತಂದ್ಬಿಟ್ಟು ಒಂದು ಪತ್ರನೂ 3 ವರ್ಷದ ಅವಧಿಯಲ್ಲಿ ಬರೆದಿಲ್ಲ. ಇವರು ಏನಕ್ಕೆ ಇವರು ಅಧಿಕಾರ ತಗೋತಾರೆ? ಸಮುದಾಯದ ಏಳಿಗೆನ ಬಯಸ್ತೆ, ಸಮುದಾಯದ ಒಂದು ಶ್ರೇಯಸ್ಸನ್ನು ಬಯಸ್ತೆ, ಸಾಮಾಜಿಕ ನ್ಯಾಯನ ಕೊಡಿಸೋದಕ್ಕಲ್ಲಿ ಇವರು ಕೆಲಸ ಮಾಡದೇ ಇರೋಂಥವ್ರು ಇವರು ಶಾಸನ ಸಭೆಗೆ ಆಗ್ಬೋದು, ಸಂಸತ್ಗೆ ಆಗ್ಬೋದು, ಏನಕ್ಕೆ ಹೋಯ್ತಾರೆ? ಫಸ್ಟ್ ಆಫ್ ಆಲ್ ಈ ರೀತಿ ಅಧಿಕಾರದ ಲಾಲಸೆಯಿಂದ ತಮ್ಮ ವೈಯಕ್ತಿಕ ಹಿತಾಸಕ್ತಿನ ಏನು ಕಾಪಾಡ್ಕೊಳ್ಳೋಕ್ಕೋಸ್ಕರನೇ ಇವರು ಈ ಒಂದು ಇದಕ್ಕೆ ಬರೋದಾದರೆ ದಯಮಾಡಿ ನೀವು ಅಲ್ಲೇ ಇರಿ. ಇದು ನನ್ನ ಏನು ವಿರೋಧ ಇದೆ. ಅದ್ರ